ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಅದಕ್ಕೆ ಮುಂಚೆ ಹೇಳ್ಬಿಡ್ತೀನಿ, ಈ ವಿಡಿಯೋ ಏನೋ ಒಂದು ಸ್ವಲ್ಪ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಓಕೆನಾ. ಸೊ ಇವತ್ತು ಏನಪ್ಪ ಅಂತಂದರೆ, ನಮ್ಮ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಕೂದಲು ಉದುರುತ್ತಲ್ವ. ಈಗಿನ ಫಾಸ್ಟ್ ಜನ್ರೇಷನಲ್ಲಿ ಹೋಮ್ ಮೇಡ್ ಆಯಿಲ್ ಮನೆಯಲ್ಲಿ ಮಾಡ್ಕೊಳಕ್ಕಾಗೋದಿಲ್ಲ. ನಾನು ಒಂದು ಬೆಸ್ಟ್ ಎಣ್ಣೆನ ನಾನು ತೋರಿಸ್ತೀನಿ. ಯಾಕಂದರೆ ನಾನು 1 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಏರ್ ಫಾಲ್ ತುಂಬ ಕಂಟ್ರೋಲ್ ಆಗಿದೆ. ಒಬ್ಬೊಬ್ಬರಿಗೆ ಒಂದೊಂದು ಎಣ್ಣೆ ಸೆಟ್ ಆಗುತ್ತೆ. ಅದೇ ರೀತಿ ನನಗೆ ಸೆಟ್ ಆಗಿರುವಂಥ ಎಣ್ಣೆನ ನಿಮ್ಮ ಜೊತೆಲಿ ಶೇರ್ ಮಾಡ್ತಾಯಿದ್ದೀನಿ. ನಾನು ಉಪಯೋಗಿಸ್ತಾ ಇರೋದು ವಾಟಿಕ ಎಣ್ಣೆ. ಯಾಕೆ ಅಂತಂದರೆ ಅದರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಕೊಟ್ಟಿರ್ತಾರೆ ಅನ್ನೋದು ಅದರ ಮೇಲೇ ಹಾಕಿರ್ತಾರೆ. ಫಸ್ಟ್ ಥಿಂಗ್ ಬಂದುಬಿಟ್ಟು ಅಲೋವೆರಾ, ಮೆಂತ್ಯ ಮತ್ತು ಬಿಂಗ್ರಾಜ್ ಮತ್ತು ರೋಸ್ಮೇರಿ ಮತ್ತು ದಾಸವಾಳದ ಹೂವು ಇಷ್ಟು ಹಾಕಿ ಪ್ರಿಪೇರ್ ಮಾಡಿರ್ತಾರೆ ವಾಟಿಕ ಎಣ್ಣೆಲಿ. ಸೊ ಈ ಎಣ್ಣೆ ನೀವು ಅಪ್ಲೈ ಮಾಡಿದಾಗ ಕಂಟಿನ್ಯೂಸ್ ಆಗಿ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಯಾವ ರೀತಿ ನಾವು ಎಣ್ಣೆನ ಅಪ್ಲೈ ಮಾಡ್ಕೊಬೇಕು ತಲೆಗೆ? ಸೊ ಎಣ್ಣೆ ತಲೆಗೆ ಅಪ್ಲೈ ಮಾಡ್ಕೊಳಾಗ ಒಂದು 5 to 10 ಮಿನಿಟ್ಸ್ ಮಸಾಜ್ ಕೊಟ್ಟು ಒಂದು 2 ಅವರ್ಸ್ ಬಿಟ್ಟು ನಾವು ತಲೆ ಸ್ನಾನ ಮಾಡಬೇಕಾಗತ್ತೆ. ಯಾಕಂದರೆ ಎಣ್ಣೆ ಅಪ್ಲೈ ಮಾಡಿಕೊಂಡು ನಾವೆಲ್ಲೂ ಹೊರಗಡೆ ಓಡಾಡಬಾರ್ದು. ಯಾಕಂದರೆ ಡೆಸ್ಟ್ ಕೂತ್ಕೊಂಡು ಇನ್ನೂ ಕೂದಲು ಉದುರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನನಗೆ ಸೆಟ್ ಆಗಿತ್ತು, ಅದಕ್ಕೆ ನಿಮ್ಮ ಜೊತೆಲೂ ಹಾಗೆ ಶೇರ್ ಮಾಡೋಣ ಅಂತಂದ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ಒಬ್ಬೊಬ್ರಿಗೆ ಒಂದೊಂದು ಎಣ್ಣೆ ಸೆಟ್ ಆಗುತ್ತೆ. ಹೇಗೆ ಸೆಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಅಂದರೆ, ಕೆಲವರು ಎಣ್ಣೆ ಅಪ್ಲೈ ಮಾಡಿದ ತಕ್ಷಣ ಕೂದಲು ಉದುರೋದಿಲ್ಲ, ಆವಾಗ ಆ ಎಣ್ಣೆ ಸೆಟ್ ಆಗಿದೆ ಅಂತ. ನನಗೆ ಪ್ಯಾರಾಶೂಟ್ ಹಾಕುವಾಗ ಏನಾಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಏರ್ ಫಾಲ್ ಆಗುತ್ತೆ. ಸೊ ನಾನು ಅದಕ್ಕೆ ಹಾಕೋದಿಲ್ಲ. ಸೊ ಇಷ್ಟು ಫ್ರೆಂಡ್ಸ್, ಈ ಥರ ನಾವು ಒಂದು ಎಣ್ಣೆನ ತಲೆಗೆ ಅಪ್ಲೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ನಮ್ಮ ಸ್ಕಿನ್ ರಿಂಕಲ್ಸ್ ಬರಬಾರ್ದು, ತುಂಬ ಸಾಫ್ಟಾಗಿ ನಮ್ಮ ಸ್ಕಿನ್ ಇರಬೇಕು ಅಂದರೆ ವೀಕ್ಲಿ 1 twice ನಾವು ಕೊಬ್ಬರಿ ಎಣ್ಣೆನ ಈ ಥರ ಫೇಸ್ಗೆ ಮಸಾಜ್ ಮಾಡ್ಕೊಬೇಕಾಗತ್ತೆ. ಹೇಗೂ ಮಾಡ್ಕೊತಾ ಇದ್ನಲ್ಲ ಅಂದ್ಬಿಟ್ಟು ನಿಮ್ಮ ಜೊತೆಲಿ ಹಾಗೆ ಶೇರ್ ಮಾಡಿದೆ. ಸೊ ಮಧ್ಯಾಹ್ನ ಊಟಕ್ಕೆ ಒಂದು ಸ್ವಲ್ಪ ಪಲಾವ್ ಇತ್ತು. ನಮ್ಮ ಮನೆಯವರು ಅದನ್ನೇ ತಿಂತೀನಿ ಅಂತಂದರು. ಸೊ ಅದನ್ನೇ ಹಾಕ್ಕೊಟ್ಟೆ. ಮತ್ತು ಎಲ್ಲ ಪೂಜೆ ಮಾಡಬೇಕು ಅಂದ್ಬಿಟ್ಟು ಬಾಗಿಲೆಲ್ಲ ತೊಳೆದು ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ಸಿಕ್ಕಾಪಟ್ಟೆ ಬಟ್ಟೆ ಇತ್ತು ಫ್ರೆಂಡ್ಸ್. ಎಲ್ಲ ವಾಶ್ ಮಾಡಿ ಈಗ ಹಾಗೇ ಹಸುಗಳ ಮನೆಗಡೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು, ಹಸುಗಳು ಯಾವ್ದಾರ ಸಗಣಿಟ್ಟಿದ್ರೆ ಎತ್ತಾಕ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಸೊ ಹಸುಗಳ ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ಯಾವುದು ಸಗಣಿ ಇಟ್ಟಿಲ್ಲ, ಆರಾಮ್ಸೆ ಮಲ್ಕೊಂಡಿತ್ತು. ಹಾಗೆ ನೋಡ್ಕೊತ ಬಂದು ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಮನೆ ಒಳಗಡೆ ಹಾಗೆ ಬಂದೆ. ಸೊ ಈಗೆಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಪೂಜೆ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ 3 ಗಂಟೆ ಆಗಿತ್ತು. ನೋಡ್ಬೋದು ನೀವು, ನಾನು ವಿಡಿಯೋ ಮಾಡಿದಾಗೆ ಕರೆಂಟ್ ಹೋಗ್ತಾ ಇರುತ್ತೆ. ಸೊ ಕರೆಂಟ್ ಇದ್ದಿಲ್ಲ. ಸೊ ಹೀಗೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೆ. ಈಗ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು, ಸೊ ಇವತ್ತಿಗೆ ಕರೆಕ್ಟಾಗಿ ನಾವು ಕಾಶಿಗೆ ಹೋಗ್ಬಿಟ್ಟು ಬಂದು 15 ಡೇಸ್ ಆಯಿತು. ನಾನು ಯಾವುದೇ ರೀತಿ ವೀಡಿಯೋನ ಪೋಸ್ಟ್ ಮಾಡಿಲ್ಲ, ಶಾರ್ಟ್ಸಲ್ಲಿ ಪೋಸ್ಟ್ ಮಾಡಿದ್ದೆ. ಯಾಕಂದರೆ ಅಲ್ಲೆಲ್ಲ ಜಾಸ್ತಿ ಅಲ್ಲವೇ ಇದ್ದಿಲ್ಲ ವೀಡಿಯೋಸ್ನ ಮಾಡ್ಕೊಳೋದಕ್ಕೆ. ಸೊ ಅಲ್ಲೆಲ್ಲ ಅಷ್ಟೇ ಮಾಡ್ಕೊಂಡಿದ್ದೆ. ಸೊ ಉತ್ತರ ಪ್ರದೇಶ ಅಂದರೆ ಕಾಶಿ ಕಡೆ ಎಲ್ಲ ಏನಂದರೆ ಸೀರೆಗಳೇ ಫೇಮಸ್ಸು. ಅಲ್ಲೆಲ್ಲ ತುಂಬ ನೇಯ್ತಾರೆ, ಎಲ್ಲ ಫ್ಯಾಕ್ಟ್ರಿಗಳಿದೆ ಸೀರೆದು. ಸೊ ಹಿಂದೆ ನೇಯ್ತಾ ಇರ್ತಾರೆ, ಮುಂದೆ ಎಲ್ಲ ಸ್ಟೋರ್ಸ್ ಇರುತ್ತೆ. ನಾನು ಒಂದಷ್ಟು ಸೀರೆಗಳನ್ನ ತಂದಿದ್ದೆ, ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಹೇಗೂ ಈಗ ವರಲಕ್ಷ್ಮಿ ಹಬ್ಬ ಬರ್ತಾಯಿದೆ. ಸೊ ಹೇಗೂ ವರಲಕ್ಷ್ಮಿ ಹಬ್ಬಕ್ಕೂ ಆಗುತ್ತೆ, ನಾವು ತೊಗೊಂಡೋಗೂ ಆಗುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿಂದಲೇ ಸ್ಯಾರೀಸ್ನ ತಂದಿದ್ದೆ. ಅಲ್ಲಿ ಫೇಮಸ್ ಏನಂದರೆ ಎಲ್ಲೆಲ್ಲಿ ನೋಡಿದ್ರು ಬನಾರಸ್ ಸೀರೆಗಳೇ ಫೇಮಸ್ಸು. ಮತ್ತು ಕಾಟನ್ ಸ್ಯಾರೀಸು ತುಂಬ ಫೇಮಸ್ಸು, ಕಾಟನ್ ಸ್ಯಾರೀಸು, ಬನಾರಸ್ ಸ್ಯಾರೀಸು. ಸೊ ನಾನು ಸೀರೆಗಳನ್ನ ತೊಗೊಂಡಿದ್ದೆ. ಆಲ್ರೆಡಿ ಅಮ್ಮನಿಗೆ ಎಲ್ಲ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ. ನನ್ನ ಸೀರೆ ಮತ್ತು ಕವನ ಸೀರೆಗಳು ಮಾತ್ರ ಇಲ್ಲಿ ಉಳ್ಕೊಂಡಿದೆ ಅಷ್ಟೇ. ಸೊ ಯಾವ ಥರ ಸೀರೆಗಳನ್ನ ತಂದಿದ್ದೀನಿ ಅನ್ನೋದನ್ನು ಈ ಬ್ಲಾಗ ಶೇರ್ ಮಾಡ್ತೀನಿ. ಮತ್ತು ಹಾಗೆ ಕಮೆಂಟ್ ಹಾಕಿ, ಓಕೆನಾ, ಯಾರಿಗೆ ಯಾವ ಸೀರೆ ಇಷ್ಟ ಆಯಿತು, ಸೀರೆಗಳು ಚೆನ್ನಾಗಿದೆ, ನನ್ನ ಸೆಲೆಕ್ಷನ್ಸ್ ಚೆನ್ನಾಗಿದೆ ಅನ್ನೋದನ್ನು ಕಮೆಂಟ್ ಹಾಕಿ, ಓಕೆನಾ. ಸೊ ಬನ್ನಿ ಈಗ ಶೇರ್ ಮಾಡ್ತೀನಿ. ಅಂದ್ಬಿಟ್ಟು ಏನಪ್ಪ ಅಂದರೆ, ಇದು ಒಂಥರ ಲೈಟ್ ಗೋಲ್ಡ್ ಕಲರು ತೋರಿಸ್ತೀನಿ. ಸೊ ಇದು ಬ್ಲ್ಯಾಕ್ ಕಲರು. ಸೊ ಕವನ ಅಮ್ಮ ನನಗೆ ಬ್ಲ್ಯಾಕ್ ಕಲರ್ ಬೇಕು ಅಂತ ಅಂದಿದ್ಲು. ಸೊ ಅವಳಿಗೆ ಅಂತ ತಂದಿರುವಂಥ ಇದು ಬ್ಲ್ಯಾಕ್ ಸ್ಯಾರಿ. ಅವಳಿಗೆ ಏನೋ ಫಂಕ್ಷನ್ಸ್ಗೆಲ್ಲ ಉಟ್ಕೊಂಡು ಹೋಗೋದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಎಷ್ಟು ಸಾಫ್ಟಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಇದು ಕಾಟನ್ ಸ್ಯಾರಿ ಆ್ಯಕ್ಚುಲಿ. ಇದಕ್ಕೆ ನಾನು ಕೊಟ್ಟಿದ್ದು ಆ್ಯಕ್ಚುಲಿ 1000 rupees ಹೇಳಿದ್ರು. ನಾನು ಇದಕ್ಕೆ ಪೇ ಮಾಡಿದ್ದು 800. ಚೆನ್ನಾಗಿದೆ. ಸೊ ಪಲ್ಲು ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನಾನು ಇನ್ನೂ ನೋಡೇ ಇಲ್ಲ ನೋಡಿ. ಇದು ಪಲ್ಲು. ಸೊ ಬ್ಲೌಸು ಇದು ಬಂದಿದೆ. ಪಲ್ಲು ಇದು, ಬ್ಲೌಸ್ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಉಟ್ಕೊಂಡಂತೂ ಸೂಪರಾಗಿರುತ್ತೆ. ಸೊ ಇದೊಂದು ಸೀರೆ ತಂದಿರುವಂಥದ್ದು. ನೆಕ್ಸ್ಟ್ ಬಂದ್ಬಿಟ್ಟು
ಸೀರೆ ಅಂತ ಹೇಳ್ಬೋದು ಇದನ್ನು. ಕಾಟನ್ ಸ್ಯಾರಿ ಇದನ್ನು. ಸೊ ಗೋಲ್ಡ್ ವಿತ್ ಲೈಟ್ ಪರ್ಪಲ್ ಸೀರೆ ಇದು. ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ಜಾಸ್ತಿ. ಸೊ ತೋರಿಸ್ತೀನಿ ಪಲ್ಲು ಹೇಗಿದೆ, ಬ್ಲೌಸ್ ಹೇಗಿದೆ ಅಂತ ಅಂದ್ಬಿಟ್ಟು. ಸೊ ಇದು ಬ್ಲೌಸ್ ಇದು, ಮತ್ತು ಇದು ಪಲ್ಲು. ಓಪನೆ ಮಾಡಿಬಿಡೋಣ. ಸೊ ಇದು ಪಲ್ಲು ಬರುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ಸೀರೆ ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಇದೂ ಕವನಗೇನೆ, ನಾನೇನು ಉಟ್ಕೊಳಲ್ಲ ಇದೆಲ್ಲ. ಅಂದರೆ ನಾನು ಸ್ವಲ್ಪ ಈ ಥರ ಸ್ಯಾರಿಗಳು ನಾವು ಏನು ಮಾಡಿದಾಗ ಏನಾಗುತ್ತೆ ಅಂದರೆ ತುಂಬ ದಪ್ಪ ಕಾಣಿಸ್ತೀವಿ. ಸೊ ಇದೆರಡು ಸೀರೆನೂ ಕವನಗೆ ಅಂತಲೇ ತಂದಿದ್ದು. ಗೋಲ್ಡು ಮತ್ತು ಲೈಟ್ ಪರ್ಪಲ್ ಸೂಪರಾಗಿದೆ ಫ್ರೆಂಡ್ಸ್ ಈ ಸ್ಯಾರಿ ಮಾತ್ರ. ಇದು ಆ್ಯಕ್ಚುಲಿ 900 ಏನೋ ಕೊಟ್ಟೆ ಇದಕ್ಕೆ. ಈ ಸ್ಯಾರಿ ನನಗೆ ತುಂಬ ಇಷ್ಟ ಆಯಿತು. ತುಂಬ ಸಾಫ್ಟಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದನ್ನು ನಾನೇನು ಮೈ ಮೇಲೆ ಏನು ಹಾಕೊಳ್ಳೋದು, ಯಾಕಂದರೆ ದೇವ್ರು ಗುಡ್ಸೋಣ ಅಂತ ಅಂದ್ಬಿಟ್ಟು. ಇದು ಚೆನ್ನಾಗಿದೆ. ಈ ಸ್ಯಾರಿಗೆ ನಾನು ಕೊಟ್ಟಿದ್ದು ಜಸ್ಟ್ 500 ರುಪೀಸ್ ಅಷ್ಟೇ. ಮತ್ತು ಇದರಲ್ಲಿ ಏನಂದರೆ ಬ್ಲೌಸ್ ಬಂದಿಲ್ಲ. ಇದಕ್ಕೆ ನಾನು ಗೋಲ್ಡ್ ಕಲರ್ ಏನೋ ಮ್ಯಾಚ್ ಮಾಡಬೇಕಾಗತ್ತೆ. ತುಂಬ ಚೆನ್ನಾಗಿದೆ. ಟೆಂಪಲ್ ಡಿಸೈನ್ ಬಂದಿರುವಂಥದ್ದು. ನಿಮಗೆ ಫೋಲ್ಡ್ ಮಾಡಿದ್ರೆ ಸೀರೆ ಇಷ್ಟೇ ಬರೋದು ಅಷ್ಟೇ. ಸೊ ಇದೊಂದು ಸೀರೆ, ಇದು ಮೈ ಮೇಲೆ ಹಾಕ್ಕೊಳ್ಳೋದು, ಯಾಕಂದರೆ ದೇವ್ರು ಗುಡಿಸ್ಬೇಕು. ತುಂಬ ಚೆನ್ನಾಗಿದೆ. ಲೈಟ್ ಕಲರ್ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಅದು ಏನಂದರೆ ನಾನು ಮಂಗಳಗೌರಿ ಹಬ್ಬ, ವರಲಕ್ಷ್ಮಿ ಹಬ್ಬ ಎರಡು ಮಾಡೋದ್ರಿಂದ 2 ದೇವ್ರಿಗೂ ಅಂತ ಅಂದ್ಬಿಟ್ಟು ಸೊ ವರಲಕ್ಷ್ಮಿ ಹಬ್ಬಕ್ಕೆ ಇಡ್ತೀನಿ ಇದನ್ನು ಮಂಗಳಗೌರಿಗೆ ಇಡ್ತೀನಿ. ಇದು ಬಂದ್ಬಿಟ್ಟು ಬನಾರಸ್ ಸೀರೆ. ನಾನು ಸುಮಾರು ದಿವಸದಿಂದ ಹುಡುಕ್ತಾ ಇದ್ದೆ. ನನಗೆ ರೆಡ್ ವಿತ್ ಗ್ರೀನ್ ಕಾಂಬಿನೇಷನ್ ಸೀರೆ ತೊಗೊಬೇಕು ಅನ್ನೋದು ತುಂಬ ದಿವಸದಿಂದ ಆಸೆ ಇತ್ತು. ಸೊ ಈ ಸ್ಯಾರಿ ನೋಡಿದ ತಕ್ಷಣ ತೊಗೊಂಬಿಟ್ಟೆ. ಸೂಪರಾಗಿದೆ ಫ್ರೆಂಡ್ಸ್. ಇದಕ್ಕೆ ನಾನು ಅವ್ರು ಆ್ಯಕ್ಚುಲಿ ಎಷ್ಟು ಹೇಳಿದ್ರು, 2000 ಏನೋ ಹೇಳಿದ್ರು. ನಾನು ಒಟ್ಟು 7 ಸೀರೆ ತೊಗೊಂಡಿದ್ದೆ. ಸೊ ನಾನು ಅಮ್ಮನಿಗೆ ಕೊಟ್ಬಿಟ್ಟೆ ಒಂದು 2 ಸೀರೆ. ಸೊ ಇಷ್ಟು ತೊಗೊಂಡಿದ್ದಕ್ಕೆ ಅವರು ಇದನ್ನು 1300 ಮಾಡಿಕೊಂಡ್ರು. ಸೂಪರಾಗಿದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಬಟ್ಟೆ ನೋಡಿದ ತಕ್ಷಣ ಗೊತ್ತಿಗೆ. ಸೊ ಅಲ್ಲಿ ತೊಗೊಂಡು ನಾನು ಮತ್ತು ನನ್ನ ನೇಬರ್ ಒಬ್ಬರು, ಅವರು ಫುಲ್ ರೆಡ್ ಈ ಥರದೇ ತೊಗೊಂಡ್ರು. ನನಗೆ ಇದು ಕಾಂಬಿನೇಷನ್ ಬೇಕು ಅಂತ ಅಂದ್ಬಿಟ್ಟು ಗ್ರೀನ್ನಲ್ಲಿ ರೆಡ್ಡಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಬಟ್ಟೆ ಅಂತೂ ಸೂಪರಾಗಿದೆ. ಇದು ಬನಾರಸ್ ಸೀರೆ. ತುಂಬ ದಿವಸದ ಆಸೆ ಇತ್ತು ಒಂದು ಬನಾರಸ್ ಸೀರೆ ತೊಗೊಬೇಕು ಅನ್ನೋದು. ಅದು ಕಾಶಿಯಲ್ಲಿ ಹೋಗಿ ತೊಗೊಂಡೆ. ಅದರಲ್ಲಿ ಇನ್ನೂ ಖುಷಿ ಆಯಿತು. ಇದು ದೇವ್ರು ಗುಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಸೀರೆ ಸೂಪರಾಗಿದೆ. 1300 ರುಪೀಸ್ ಕೊಟ್ಟೆ ಅಷ್ಟೇ ನಾನು. ತುಂಬ ಕಮ್ಮಿ ಫ್ರೆಂಡ್ಸ್. ಕಾಶಿಗೆ ಹೋದವರು ಮಿಸ್ ಮಾಡ್ಕೊಬೇಡಿ ಸ್ಯಾರೀಸ್ ಮಾತ್ರ. ತುಂಬ ಒಂದು ಅಂಗಡಿಯೆಲ್ಲ ಲೆಕ್ಕ ಹಾಕೋಕ್ಕಾಗಲ್ಲ, ಅಷ್ಟು ಅಂಗಡಿಗಳಿದೆ. ನಿಮಗೆ ಅಂದರೆ ಒಂದೇ ಥರ ಸೀರೆಗಳು ಸಿಗುತ್ತೆ, ಕಲೆಕ್ಷನ್ಸ್ ಬೇರೆ ಥರ. ಅಂದರೆ ಅಲ್ಲಿ ಎಲ್ಲ ಅಂಗಡಿಯಲ್ಲೂ ಒಂದೇ ಥರ ಸೀರೆಗಳೇ ಸಿಗೋದು. ಸ್ವಲ್ಪ ಕಲೆಕ್ಷನ್ಸು ಇರುತ್ತೆ, ಮತ್ತು ಬರ್ತಾ ಇರುತ್ತೆ ಸೀರೆಗಳು ಅಲ್ಲಿ ಹಾಗೆ. ಸೊ ಬ್ಲೌಸ್ ಬಂದ್ಬಿಟ್ಟು ಇದು ಲೈನ್ ಮತ್ತು ಬಾರ್ಡರ್ ಬಂದಿದೆ. ಇದಕ್ಕೆ ಪಲ್ಲು ಇದು ಪಲ್ಲು ಮಾತ್ರ ಸೂಪರಾಗಿದೆ ಫ್ರೆಂಡ್ಸ್. ಪಲ್ಲು ನೋಡಿ, ಇದು ಸೂಪರಾಗಿದೆ. ಈ ಸೀರೆ ನೋಡಿದ ತಕ್ಷಣ ನನಗೆ ತುಂಬ ಇಷ್ಟ ಆಯಿತು, ತೊಗೊಂಬಿಟ್ಟೆ. ಸೊ ಇಷ್ಟು ಶಾಪಿಂಗ್ ಮಾಡ್ಕೊಂಬಂದಿದ್ದೆ ನನ್ನ ಸೀರೆಗಳು ಕಾಶಿಗೆ ಹೋಗಿ ಅಷ್ಟೇ. ಇನ್ನೇನೂ ತಂದಿಲ್ಲ. ಅಲ್ಲಿ ಸೀರೆಗಳು ಫೇಮಸ್ ಅಂದ್ಬಿಟ್ಟು ಸೀರೆಗಳನ್ನ ಹೊತ್ಕೊಂಡ್ಬಂದಿದ್ದೆ ಅಷ್ಟೇ. ಸೊ ಫ್ರೆಂಡ್ಸ್, ಇದಾಗಿತ್ತು ಬ್ಲಾಗ್. ಸೊ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ದಿನಗಳು ಆದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಮುಂದಕ್ಕೂ ಇದೇ ಥರ ನಿಭಾಯಿಸ್ಕೊಂಡು ಶಕ್ತಿಯ ದೇವರು ನನಗೆ ಕೊಡಲಿ. ಮತ್ತು ನಿಮ್ಮ ಸಪೋರ್ಟು ನನಗೆ ಬೇಕು. ಸೊ ನೀವು ಸಪೋರ್ಟ್ ಮಾಡಿದ್ರೆ, ಕಮೆಂಟ್ ಹಾಕಿದ್ರೆ ನನಗೂ ಖುಷಿ ಆಗುತ್ತೆ. ನನ್ನ ವ್ಯೂವರ್ಸು ಸಪೋರ್ಟ್ ಮಾಡ್ತಾಯಿದ್ದಾರೆ ಅನ್ನೋದು ನನಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರದಿಂದ ಇದೇ ಥರ ಯೂಸ್ಫುಲ್ ಆಗುವಂಥ ವೀಡಿಯೋಸ್ನ ಶೇರ್ ಮಾಡ್ತೀನಿ. ಸೊ ಮುಂದಿನ ಒಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.